ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಗೋಟ್ ಮಿಲ್ಕ್ ಸೋಪು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸ್ಕಿನ್ ವೈಟ್ನಿಂಗಿಗೆ ಮತ್ತು ಕಣ್ಣಿನ ಸೈಡಲ್ಲೆಲ್ಲ ಬ್ಲ್ಯಾಕ್ ಇದೆ ನೋಡಿ, ಅದಕ್ಕೆ ಮತ್ತು ಮಕ್ಕಳಿಗೆ ಯೂಸ್ ಮಾಡಲಿಕ್ಕೆ ನಂಬರ್ 1 ಸೋಪು. ನಾವು ಬೇಬಿ ಸೋಪು ಏನು ಯೂಸ್ ಮಾಡ್ತಾ ಇದ್ದೀವಿ ನೋಡಿ, ಅದೇ ಥರ ಈ ಬೇಸ್ ಕೆಮಿಕಲ್ ಫ್ರೀ ಆಗಿರೋದು, ಪ್ಯಾರಬನ್ ಫ್ರೀ, ಸಲ್ಫೈಡ್ ಫ್ರೀ ಆಗಿರುವ ಸೋಪ್ ಬೇಸ್ ಇದು 2 ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ ಕೂಡ ಯೂಸ್ ಮಾಡಬಹುದು. ಇದು ಹೇಗೆ ಮಾಡೋದು ಅಂತ ಹೇಳಿ ನಾವು ನೋಡೋಣ. ಈ ಸೋಪು ಯಾರಿಗಾದರೂ ಬೇಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣುವ ನಂಬರಿಗೆ ವಾಟ್ಸಪ್ ಮಾಡಿ. ತುಂಬ ಒಳ್ಳೆಯ ಸೋಪು ಇದು. ಇವಾಗ ನೋಡಿ, ನಾನು ಗೋಟ್ ಮಿಲ್ಕ್ ಇದು ಬೇಸ್ ತಗೊಂಡಿದ್ದೀನಿ. ಇದನ್ನು ಯಾವಾಗಲೂ ಹೇಳುವ ಹಾಗೆ ಸಣ್ಣ ರೀತಿಯಲ್ಲಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಬೇರೆ ಇದು ಬೇಗನೆ ಮೆಲ್ಟಾಗಿ ಸಿಗುತ್ತೆ ಅಂತ ಹೇಳಿ ನೋಡಿ, ಈ ಥರ ನೀಟಾಗಿ ಕಟ್ ಮಾಡಿ ಆಯಿತು. ಇದನ್ನು ನಾನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡೋದ್ರಿಂದ ನೋಡಿ ಈ ಥರ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಪಾತ್ರೆಯಲ್ಲಿ ಹಾಕ್ಕೊಂಡು ಆಲ್ರೆಡಿ ನಾನೊಂದು ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ತುಂಬ ಒಳ್ಳೆಯ ಸೋಪು ಇದು. ಯಾರಿಗೆಲ್ಲ ಸೋಪು ನನಗೆ ಮೆಸೇಜ್ ಮಾಡ್ತಾ ಇದ್ದೀರಲ್ವ, ಸೋಪು ಪರ್ಫೆಕ್ಟಾಗಿ ಬರ್ತಾ ಇಲ್ಲ, ಆಮೇಲೆ ಸಾಫ್ಟ್ ಆಗುತ್ತೆ ಅಂತ ಹೇಳಿ, ಇಲ್ಲ, ಕರೆಕ್ಟ್ ರೀತಿಯಲ್ಲಿ ಮಾಡಿದರೆ ಸೋಪು ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ನಾನಿದು ತುಂಬ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿಕೊಂಡು ನಾನು ಅದನ್ನು ಇಡುವ ವಿಡಿಯೋಸನ್ನೆಲ್ಲ ನಾನು ನಿಮಗೆ ತೋರಿಸಲಿಲ್ಲ ನೋಡಿ. ಇವಾಗ ಸಾಧಾರಣವಾಗಿ ಮೆಲ್ಟ್ ಆಯಿತು. ಈಗ ನಾವು ಒಂದು 1/4 ಸ್ಪೂನಷ್ಟು ಗ್ಲಿಸರಿನ್, ವೆಜಿಟೇಬಲ್ ಗ್ಲಿಸರಿನ್ ಹಾಕ್ತಾಯಿದ್ದೀನಿ. ಅದಾದಮೇಲೆ 2 ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ತಾಯಿದ್ದೀನಿ. ವಿಟಮಿನ್ ಇ ಆಯಿಲನ್ನು ಕೂಡ ಹಾಕ್ಬೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಬೇಸಿಗೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡಿ. ಇವಾಗ ಕರೆಕ್ಟಾಗಿದೆ. ಇವಾಗ ನಾನು ಗ್ಯಾಸೆಲ್ಲ ಆಫ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಫ್ಲೇವರಿಗೋಸ್ಕರ ಸ್ಮೆಲ್ ಎಲ್ರಿಗೂ ಬೇಕಾಗುತ್ತೆ ಅಲ್ವಾ. ಕೆಲವರು ನಮಗೆ ಸ್ಮೆಲ್ ಇಲ್ಲದೇ ಮಾಡಿಕೊಡಿ ಅಂತ ಹೇಳ್ತಾರೆ, ಕೆಲವ್ರಿಗೆ ಸ್ಮೆಲ್ ಬೇಕು ಅಂತ ಹೇಳ್ತಾರೆ. ಅದು ಯಾವ ರೀತಿಯಲ್ಲೂ ಬೇಕಾದರೂ ಮಾಡಿಕೊಡ್ಬೋದು ನೋಡಿ. ಒಂದು 4 ರಿಂದ 5 ಡ್ರಾಪ್ಸ್ ಫ್ರ್ಯಾಗ್ನೆನ್ಸ್ ಆಯಿಲ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಡವ್ವಿದು ಫ್ರ್ಯಾಗ್ನೆನ್ಸ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಬೇಸಿಗೆ ಹಾಕ್ತಾಯಿದ್ದೀನಿ. ನನಗೆ 2 50 ಗ್ರಾಮಿದ್ದು ಸೋಪು ಮತ್ತು 2 100 ಗ್ರಾಮಿದ್ದು ಸೋಪು ಆರ್ಡರ್ ಬಂದಿತ್ತು. ಸ್ವಲ್ಪ ಉಳಿದಿದ್ರೆ ನಾನು ಅದನ್ನು ಚಾಕ್ಲೇಟ್ ಅಂತ ಹೇಳಿ ಮಿನಿ ಬಾರ್ ಇದೆ ನೋಡಿ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮಕ್ಕಳಿಗೆಲ್ಲ ಕೊಡೋಕ್ಕೆ ತುಂಬ ಒಳ್ಳೆಯ ಸೋಪು. ಅದಲ್ಲದೆ ನನಗೆ ಈ ಥರ ಪಾಕೆಟ್ ಸೋಪು ಅಂತ ಹೇಳಿ ಕೂಡ ಆರ್ಡ್ರ್ ಬರ್ತಾ ಇದೆ. ಕಾಲೇಜಿಗೆ, ಆಫೀಸಿಗೆಲ್ಲ ಹೋಗೋವರಿಗೆ ಈ ಥರ ಸಣ್ಣ ಮಿನಿ ಸೋಪು ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅವರಿಗೋಸ್ಕರ ಕೂಡ ನಾನು ಈ ಥರ ಮಿನಿ ಸೋಪ್ ಮಾಡ್ತಾಯಿದ್ದೀನಿ. ಇವಾಗ ಈ ಬೇಸನ್ನು ನಾನು ರಾತ್ರಿ ಮಾಡೋದ್ರಿಂದ ಮಾರನೇ ದಿನ ಬೆಳಿಗ್ಗೆ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ಏನು ಬಬಲ್ಸ್ ಏನೂ ಬರಲಿಲ್ಲ ನೋಡಿ. ಇವಾಗ ನಮ್ಮದು ಸೋಪು ನೀಟಾಗಿ ಗಟ್ಟಿಯಾಗಿದೆ ನೋಡಿ. ಇವಾಗ ನೋಡಿ ಸೋಪಿದ್ದು ಶೇಪು ಮತ್ತು ಅದರದ್ದು ನೋಡಿ ಯಾವ ನಮೂನೆ ನಮಗೆ ಸೋಪು ಪರ್ಫೆಕ್ಟಾಗಿ ಸಿಕ್ಕಿದೆ ನೋಡಿ. ಯಾವುದೇ ಸಾಫ್ಟ್ನೆಸ್ ಏನೂ ಇಲ್ಲ, ಕರೆಕ್ಟಾಗಿ ಬಂದಿದೆ ನಮಗೆ ಸೋಪು. ಇದೇ ಥರ ಮಾಡಿದರೆ ಸೋಪು ಕರೆಕ್ಟಾಗಿ ಬರುತ್ತೆ. ನಾವು ಯಾರಿಗೆ ಕೊಡಬೇಕಿದ್ರೂ ಸೋಪನ್ನು ಪರ್ಫೆಕ್ಟಾಗಿ ಮಾಡಿ ಕೊಡಬೇಕು ನೋಡಿ. ಎಷ್ಟು ನೀಟಾಗಿ ಮತ್ತು ಗಟ್ಟಿಯಾಗಿದೆ ನೋಡಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಅಗತ್ಯ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಹೋಮ್ ಮೇಡ್ ಸೋಪಿನ ಬಗ್ಗೆ ತಿಳಿಸಿ. ಯಾರಿಗಾದರೂ ಸೋಪು ಬೇಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣುವ ನಂಬರಿಗೆ ವಾಟ್ಸಪ್ ಮಾಡಿ. ಹಾಗೆಯೇ ನನ್ನ ಹತ್ರ ಹೇರ್ ಆಯಿಲ್, ಹರ್ಬಲ್ ಶಾಂಪುಗಳು ಎಲ್ಲನೂ ಇದೆ. ನಿಮಗೆ
ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ದರೆ ಆ ನಂಬರಿಗೆ ಕಾಲ್ ಮಾಡಿ ಕೇಳ್ಬೋದು. ಥ್ಯಾಂಕ್ ಯು.